ಹೆಮ್ಮೆಯ ಸಂಸದರಾಗಿರುವಂತಹ ಸಂಸದ ಬಿ ವಿ ರಾಘವೇಂದ್ರ ಅವರು ಆಗಮಿಸಿದ್ದಾರೆ. ಅವರಿಗೆ ಶ್ರೀ ಕಾರ್ಗನ್ ಜ್ಞಾನೇಂದ್ರ ಸರ್ ಬೆಂದರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದೀವಿ. ನಮ್ಮ ಕೆರೆಪೇಟೆ ಅಧಿಕೃತವಾಗಿ ನಾಳೆ 15ನೇ ತಾರೀಕಿಗೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಗೌರಿಶಂಕರ್ ನನ್ನ ತಾಲೂಕಿನವರು, ನಮ್ಮ ಕೋಣಂದೂರು ನಂತರದ ಶಂಕರಹಳ್ಳಿಯ ನಮ್ಮ ಹುಡುಗ. ನಮ್ಮ ಕೆರೆಪೇಟೆ ಮಲೆನಾಡಿನ ಒಂದು ಚಿತ್ರೀಕರಣ ಪೂರ್ತಿ ಮಲೆನಾಡು ಭಾಗದಲ್ಲಿ ಸ್ವರ್ಬ, ಸಿಗಂದೂರು ಈ ಸುತ್ತಮುತ್ತಲಿನಲ್ಲಿ ಸುಮಾರು ಒಂದು 80 ದಿನಗಳ ಕಾಲ ಶ್ರಮಪಟ್ಟು ಚಿತ್ರೀಕರಣ ಆಗಿದೆ. ಈಗ ತಾನೇ ನಮ್ಮ ಹಿರಿಯರಂತ ಜ್ಞಾನೇಂದ್ರ ಅವರೊಂದು ನೇತೃತ್ವದಲ್ಲಿ ಟ್ರೈಲರನ್ನು ಬಿಡುಗಡೆ ಆಗಿದೆ. ಅಧಿಕೃತವಾಗಿ ನಾಳೆ 15ನೇ ತಾರೀಕಿಗೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ವಿಶೇಷವಾಗಿ ರಾಜ್ಗುರು ಅವರಿಗೆ, ಡೈರೆಕ್ಟರಿಗೆ, ನಮ್ಮ ಹೀರೋ ನಮ್ಮ ತೀರ್ಥಹಳ್ಳಿಯ ಗೌರಿಶಂಕರ್ ಅವರಿಗೆ, ನಮ್ಮ ಹೀರೋಯಿನ್ ಬಿಂದು ಅವರಿಗೆ ತುಂಬ ಈ ಟ್ರೈಲರ್ನ ನೋಡಿದಾಗ ತುಂಬ ವಿಶೇಷವಾಗಿ ಒಂದು ಮಲೆನಾಡಿನ ಒಂದು ದೇವರು ಕೊಟ್ಟಂಥ ಒಂದು ಪ್ರಕೃತಿ ಸಂಪತ್ತನ್ನು ಇನ್ನೂ ಹೆಚ್ಚು ಅದನ್ನು ಜಾಗೃತಿಗೊಳಿಸುವಂಥ ಒಂದು ಕೆಲಸವನ್ನು ಈ ಒಂದು ಫಿಲ್ಮ್ ಮುಖಾಂತರ ಆಗ್ತಾ ಇದೆ ಅಂತ ಅನಿಸುತ್ತೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ಈ ಚಿತ್ರೀಕರಣ ಆಗಲಿಕ್ಕೆ ಕಾರಣಕರ್ತ ಅಂತ ಮತ್ತು ಇದರಲ್ಲಿ ಭಾಗವಹಿಸಿದ ನಾಯಕರಿಗೆ ಮತ್ತು ನಾಯಕಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ನಾನು ಅಭಿನಂದನೆ ಸಂದರ್ಭದಲ್ಲಿ ತಿಳಿಸ್ತಾ, ಯಶಸ್ವಿಯಾಗಿ ಈ ಒಂದು ಚಿತ್ರ ಬಿಡುಗಡೆ ಆಗಿ ಎಲ್ಲ ಥಿಯೇಟ್ರಲ್ಲೂ ಕೂಡ ಸೆಂಚುರಿ ದಿನಗಳನ್ನು 100 ದಿನಗಳನ್ನು ಬಾರಿಸುವಂಥ ಒಂದು ದಿಕ್ಕಿನಲ್ಲಿ ಎಲ್ಲ ರೀತಿಯಿಂದ ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿ ಈ ಸಂದರ್ಭ ನಾನು ಹಾರೈಸ್ತೇನೆ. ಎಲ್ಲಿಗೂ ನಮಸ್ಕಾರ. ಮಿತ್ರರು, ಮುಖಂಡರು, ಸಂಸದರಾಗಿರ್ತಕ್ಕಂಥ ಬಿ ವಿ ರಾಘವೇಂದ್ರ ಅವರೇ, ಚಿತ್ರತಂಡದ ಎಲ್ಲ ಆತ್ಮೀಯರೇ, ಅಭಿಮಾನಿಗಳೇ, ನನಗೆ ಭಾಳ ಸಂತೋಷ ಆಯಿತು. ಕೆರೆಪೇಟೆ ಟ್ರೈಲರ್ನ ಇವತ್ತು ನೋಡಿ ಮಲೆನಾಡಿನ ಅನೇಕ ಸಂಗತಿಗಳನ್ನು ನಾವಿವತ್ತು ಬದುಕಿಸಿಡಬೇಕಾಗಿದೆ. ಅದು ಸಾಹಿತ್ಯದ ಮೂಲಕ ಆಗಿರ್ಬೋದು, ಸಿನಿಮಾದ ಮೂಲಕ ಆಗಿರ್ಬೋದು. ಗೌರಿಶಂಕರ್ ನನ್ನ ತಾಲೂಕಿನವರು, ನಮ್ಮ ಕೋಣಂದೂರು ನಂತರದ ಶಂಕರಹಳ್ಳಿಯ ನಮ್ಮ ಹುಡುಗ. ನಾನೇ ನಮ್ಮ ರಾಮಕೃಷ್ಣ ಅವರಿಗೆ ಒಂದು ಲೆಟ್ರ್ ಕೊಟ್ಟು, ಕೋಡ್ಲು ರಾಮಕೃಷ್ಣ ಅವರಿಗೆ ಲೆಟ್ರ್ ಕೊಟ್ಟು, ಈ ಹುಡುಗನಿಗೆ ಭಾರಿ ಹುಚ್ಚಿದೆ, ಸಿನಿಮಾ ಏನಾದ್ರು ಮಾಡಬೇಕು ಹಾಗೆ ಹೀಗೆ ಅಂತ ಸೇರಿಸಿದ್ದು, ಏನಾದ್ರು ತಯಾರು ಮಾಡಪ್ಪ ಅಂತ ಕಳಿಸಿದ್ದೆ. ನನ್ನ ಕಣ್ಣೆದುರುಗಡೆ ಆ ಟ್ರೈಲರ್ನ ಇವತ್ತು ತೋರಿಸಿದ್ದಾನೆ. ನನಗೆ ಹೆಮ್ಮೆ, ನನಗಂತೂ ಸಂಭ್ರಮ. ಹೀಗಾಗಿ ಪರಮಾತ್ಮ ಅವರ ಭವಿಷ್ಯವನ್ನು ಉಜ್ವಲಗೊಳಿಸಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಟ್ರೈಲರ್ ನೋಡಿದ್ವಿ, ನಾಯಕ ಮತ್ತು ನಾಯಕಿಯ ಅಭಿನಯವನ್ನು ತುಂಬ ಚೆನ್ನಾಗಿ ಬಿಂದು ಅವರು ನಮ್ಮ ಗೌರಿಶಂಕರ್ ಜೊತೆಗೆ ಅಭಿನಯಿಸಿದ್ದೀವಿ. ಮತ್ತು ಮಲೆನಾಡಿನ ಆ ಭಾಗದ ಅದ್ಭುತವಾಗಿರ್ತಕ್ಕಂಥ ಪ್ರಕೃತಿ ಸಂಪತ್ತನ್ನು ಜಗತ್ತಿಗೆ ತೋರಿಸುವಂಥ ಕೆಲಸವನ್ನು ಈ ಸಿನಿಮಾದಲ್ಲಿ ಮಾಡಿದ್ದೀರಿ. ಹಾಗಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹಣ ಕೊಟ್ಟು ನೋಡಲಿ, ಥಿಯೇಟ್ರ್ ತುಂಬಲಿ, ಎಲ್ಲ ಥಿಯೇಟ್ರ್ಗಳಲ್ಲೂ ಇದು ಹೊರಬರಲಿ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಪರಮಾತ್ಮನಲ್ಲಿ ನಾನು ಬೇಡ್ಕೊಂತ, ತುಂಬ ಚೆನ್ನಾಗಿ ಮಾಡಿದ್ದೀರಿ ನಿಮ್ಮ ಸಾಹಸಕ್ಕೆ. ಯಾಕಂದರೆ ಸಿನಿಮಾ ಮಾಡೋದು ಒಂದು ದೊಡ್ಡ ಸಾಹಸವೇ. ಆದ್ದರಿಂದ ಆ ಸಾಹಸದ ಒಂದು ಮಾನಸಿಕತೆ ನಿಮ್ಮಲ್ಲಿದೆ. ಪರಮಾತ್ಮ ಒಳ್ಳೇದು ಮಾಡಲಿ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸಿ. ಫಸ್ಟ್ ನಾನು ಆ್ಯಕ್ಚುಲಿ ಸಿನಿಮಾ PUC ಆಗ್ತಿದ್ದಾಗೆ ಸಿನಿಮಾ ಹೋಗ್ಬೇಕು ಅಂತ ದೊಡ್ಡ ಕನಸು. ಅವಾಗ ಜ್ಞಾನೇಂದ್ರಣ್ಣನೇ ನನಗೊಂದು ಲೆಟ್ರ್ ಮಾಡಿ, ಒಂದು ನಮ್ಮ ಕೋಡ್ಲು ರಾಮಕೃಷ್ಣ ಅಂತ ಡೈರೆಕ್ಟರ್ ಇದ್ರು, ಅವರಿಗೆ ಫೋನ್ ಮಾಡಿ ಕೂಡ ಆ ಕಾಲದಲ್ಲಿ, ಆಮೇಲೆ ಬೆಂಗಳೂರು LHL ಕರೆಸಿ, ನಮ್ಮೂರು ಹುಡುಗ ಇವನು ಸಿನಿಮಾದ ಭಾರಿ ಆಸಕ್ತಿ ಬೆಳೆಸ್ಕೊಂಡ್ಬಿಟ್ಟಿದ್ದಾನೆ, ಇವನಿಗೆ ಏನಾರು ಒಂದು ದಾರಿ ತೋರಿಸಿ ಅಂತೇಳಿ. ಅಲ್ಲಿಂದ ಆಮೇಲೆ ಸುಮಾರು ದಾರಿ ಆಗೋದು ಬಿಡಿ ಅವು. ಆದರೆ ಅವತ್ತು ಅಲ್ಲಿಂದ ಅವರು ಕಳಿಸ್ಕೊಟ್ಟಂಥದ್ದು ಜ್ಞಾನೇಂದ್ರ ಸಾಹೇಬ್ರೆ. ಆಮೇಲೆ ಅವರು ಅಲ್ಲಿ ನನ್ನನ್ನು LHಗೂ ಕರೆಸಿ, ಸುಮಾರು ಸರಿ ಉಳಿಯೋದಾದ್ರೆ ನೀವು ಇರೋದಾದ್ರೆ ಇಲ್ಲೇ ಇರೋ ಸ್ವಲ್ಪ ದಿವಸ ಈ ಥರದ್ದೆಲ್ಲ ಮಾಡ್ಕೊಟ್ಟಿದ್ರು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ನೀವೆಲ್ಲರೂ ಬಂದಿದ್ದು ನನಗೆ ಭಾರಿ ಖುಷಿ ಆಗೋಯ್ತು.